ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ 10 ನಿಮಿಷದಲ್ಲಿ ವಶೀಕರಣ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಮತ್ತು ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಿಮಗೆ ಒಂದು ವೀಳ್ಯದೆಲೆ ಬೇಕಾಗುತ್ತೆ, ಮತ್ತು 2 ಬೆಳ್ಳುಳ್ಳಿ ಬೇಕಾಗುತ್ತೆ, ಮತ್ತು ಒಂದು ಒಣಗಿದ ಮೆಣಸಿನಕಾಯಿ ಬೇಕಾಗುತ್ತೆ, ಒಂದು ಪೆನ್ನು. ಮೊದಲಿಗೆ ಏನು ಮಾಡಿ ಸ್ನೇಹಿತರೆ, ಇಲ್ಲಿ ಓಂ ಬರೆದು ಅದರ ಪಕ್ಕದಲ್ಲಿ ತ್ರಿಶೂಲ ಬರಿಬೇಕು, ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕಾಗುತ್ತದೆ. ಇಷ್ಟು ಬರೆದು ಆದ ಮೇಲೆ ನೋಡಿ, ಮೊದಲಿಗೆ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಬರೆದು ಆದ ಮೇಲೆ 8 ದಿಕ್ಕುಗಳಿಗೂ 8 ಶೂಲ ಅಂದರೆ ತ್ರಿಶೂಲವನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಬರೀಬೇಕು. ಬರೆದು ಆದ ಮೇಲೆ ಇಲ್ಲಿ ಹುಡುಗ, ಇಲ್ಲಿ ಹುಡುಗಿ, ಇಲ್ಲಿ ಹುಡುಗಿ, ಹುಡುಗ, ಹುಡುಗ, ಹುಡುಗಿ, ಹುಡುಗ, ಹುಡುಗಿ, ಈ ರೀತಿಯಾಗಿ 8 ದಿಕ್ಕಿನಲ್ಲಿ ಹುಡುಗ ಹುಡುಗಿ, ಹುಡುಗ ಹುಡುಗಿ, ಹುಡುಗ ಹುಡುಗಿ, ಈ ರೀತಿಯಾಗಿ ಹೆಸರನ್ನು ಬರೀಬೇಕಾಗುತ್ತೆ. 4 ಸಾರಿ ಹುಡುಗನ ಹೆಸರು, 4 ಸಾರಿ ಹುಡುಗಿ ಹೆಸರು. ಇಷ್ಟನ್ನು ಬರೆದು ಆದ ಮೇಲೆ ಒಂದು ಬೆಳ್ಳುಳ್ಳಿಯನ್ನು ಹಾಗೆ ಇಟ್ಟು, ಇನ್ನೊಂದು ಹೀಗೆ ಇಟ್ಟು, ಸೆಂಟರಿನಲ್ಲಿ ಹೀಗೆ ಮೆಣಸಿನಕಾಯಿಯನ್ನು ಇಡಬೇಕಾಗುತ್ತೆ. ಇಟ್ಟು ಆದ ಮೇಲೆ ಇದನ್ನು ಹೀಗೆ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಸ್ನೇಹಿತರೆ, ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಈ ಮಂತ್ರವನ್ನು 108 ಸಾರಿ ಹೇಳಬೇಕಾಗುತ್ತೆ. ಅಮ್ಮುಕಿ ಅಂತ ಇರೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ 108 ಸಾರಿ ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ದೀಂ ದೀಂ ಅಮ್ಮುಕಿ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ದೀಂ ದೀಂ ಅಮ್ಮುಕಿ ಸ್ವಾಹ. ಅಮ್ಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ. ಮಂತ್ರ ಮುಗಿದ ಮೇಲೆ ಈ ಎಲೆ, ಬೆಳ್ಳುಳ್ಳಿ, ಮೆಣಸಿನಕಾಯಿಗೆ ಉಫ್ ಅಂತ 3 ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಕೆಂಪು ಬಟ್ಟೆಯಲ್ಲಿ ಇದನ್ನು ಹೀಗೆ ಇಟ್ಟು ಸ್ನೇಹಿತರೆ, ಈ ರೀತಿಯಾಗಿ ಹೀಗೆ ಫೋಲ್ಡ್ ಮಾಡಿ 3 ಗಂಟನ್ನು ಹಾಕಿ ಸ್ನೇಹಿತರೆ. 1 2 3 ಗಂಟನ್ನು ಹಾಕಿ ಇದನ್ನು ಹೀಗೆ ಇಟ್ಕೊಳ್ಳಿ. ಇದನ್ನು ಹೀಗೆ ಇಟ್ಟು ಆದ ಮೇಲೆ ಇದನ್ನು ಸುತ್ತಿ ಅವತ್ತಿನ ರಾತ್ರಿ ನಿಮ್ಮ ತಲೆಯ ಹತ್ತಿರ ಇಟ್ಕೊಳ್ಳಿ. ಈ ಕ್ರಿಯೆನ ಸ್ನೇಹಿತರೆ ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ತಲೆ ಹತ್ತಿರ ಇಟ್ಕೊಂಡು ಮಲ್ಕೊಳ್ಳಿ. ಮರುದಿನ ಬೆಳಿಗ್ಗೆ ಎದ್ದು ಇದನ್ನು ಹೀಗೆ ತೆಗೆದುಕೊಂಡು ಹೋಗಿ ಅರಳಿ ಮರದ ಕೆಳಗಡೆ ಮಣ್ಣಿನಲ್ಲಿ ಹೂಳಿ ಬನ್ನಿ, ಸಾಕು. ಆಮೇಲೆ ನೋಡಿ ಚಮತ್ಕಾರ ಹೇಗಿರುತ್ತೆ ಅಂತ. ನೀವು ಅವರನ್ನು ಬೇಡ ಅಂದರೂ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಿಮಗೋಸ್ಕರ ಕಣ್ಣು ಒರೆಸ್ತಾ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ನಿಮ್ಮ ಹತ್ತಿರ ಬರ್ತಾರೆ ಸ್ನೇಹಿತರೆ. ಇದನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಮಸ್ಕಾರ.